ಈ ಒಂದು ರಸ್ತೆ ತಡೆ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನೇಕಾರ ಬಂಧುಗಳೇ, ನನ್ನ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನೇಯ್ಗೆ ಉದ್ಯಮದಲ್ಲಿ ನೇಕಾರರು ಮತ್ತು ಮಾಲೀಕರು ಏನು ಕಷ್ಟ ಕಾರ್ಪಣ್ಯಗಳು ಎದುರಿಸ್ತಿದ್ದಾರೆ, ಏನು ಸಮಸ್ಯೆಗಳು ಉದ್ಭವ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ವೆಂಕಟೇಶ್ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇದು ಪೂರಕವಾಗಿ ಸಾಕಷ್ಟು ಸಭೆಗಳು ಮತ್ತು ಮಂತ್ರಿಗಳನ್ನ ಕಾಣ್ತಕ್ಕಂಥದ್ದು, MP ಅವ್ರನ್ನ ಕಾಣ್ತಕ್ಕಂಥದ್ದು, ಬೆಳಗಾವಿಗೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ಇವತ್ತು ಇದರ ಪೂರಕವಾಗಿ ಆಗಲೇ ನಮ್ಮ ವೆಂಕಟೇಶ್ ಮಾತನಾಡ್ತಾ ಹೇಳಿದ್ರು, ಇಷ್ಟು ಕಾರ್ಯಕ್ರಮಗಳು, ಇಷ್ಟು ಹೋರಾಟಗಳು ನಡೆದ್ರು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಧ್ವನಿಗೆ ಧ್ವನಿಯಾಗಿ ನಮ್ಮ ಭಾವನೆಗೆ ಸ್ಪಂದಿಸಿಲ್ಲ ಅಂತೇಳಿ. ಇದಕ್ಕೆ ಕಾರಣ ಇಷ್ಟೇನೆ, ಇವತ್ತು ನಮ್ಮನ್ನು ಆಳ್ತಕ್ಕಂಥ ಯಾವುದೇ ಸರ್ಕಾರಿಗಳಿರ್ಬೋದು, ಅವ್ರಿಗೆ ಕಣ್ಣು ಕಿವಿ ಏನು ಕೇಳಿಸೋದಿಲ್ಲ, ಭಾಳ ದಪ್ಪ ಚರ್ಮ. ಅವ್ರಿಗೇನಾದರೂ ಆದಾಯ ಇನ್ಕಮ್ಮು ಬರಂಗಿದ್ರೆ ಮಾತ್ರ ಅವರು ಗಮನ ಹರಿಸ್ತಕ್ಕಂಥದ್ದು. ಆ ದಿಕ್ಕಿನಲ್ಲೇ ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದು ಕೆಲವು ರೈತರ ಹೋರಾಟಗಳು ನಾವು ಕಾಣ್ತಿದ್ದೀವಿ, ನಮ್ಮ ಕಣ್ಣೆದುರಿಗಿದೆ. 3-4 ವರ್ಷಗಳು ಆ ಸಮಸ್ಯೆನ ಕೈಗೆತ್ಕೊಂಡು ಹೋರಾಟ ಮಾಡಿದ್ರು, ಇವತ್ತಿಗೂ ಅದು ಬಗೆಹರಿದಿಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಸಂಖ್ಯೆ ಆಧಾರದ ಮೇಲೆ ನಾವು ತೀರ್ಮಾನ ಮಾಡೋದು ಬೇಡ. ನಮ್ಮ ಉದ್ದೇಶ ಏನಿದೆ, ನಮ್ಮ ಗುರಿ ಏನಿದೆ, ಅದನ್ನು ತಲುಪಬೇಕಾದ್ರೆ ನಾವೆಲ್ಲರೂ ಸಂಘಟಿತರಾಗಬೇಕು, ನಾವೆಲ್ಲರೂ ಹೋರಾಟಕ್ಕೆ ಮುಂದಾಗಬೇಕು. ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿಯುತವಾದ ಹೋರಾಟ ಇರಬೇಕು. ನಮ್ಮ ಉದ್ದೇಶ, ನಮ್ಮ ಗುರಿ ತಲುಪೋವರೆಗೂ ಯಾರು ಹಿಂದೆ ಸರಿಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನೇಕಾರ ಬಂಧುಗಳೇ, ಇವತ್ತು ವಿದ್ಯುತ್ ಚಾಲಿತ ಮಗ್ಗಗಳಿಂದ ಏನು ಬಟ್ಟೆ ತಯಾರಾಗ್ತಿದೆ, ಅದಕ್ಕೆ ನ್ಯಾಯಯುತ ಬೆಲೆ ಸಿಗಬೇಕು ಅನ್ನೋದಾದರೆ ಅದಕ್ಕೆ ಒಂದು ಶಾಸನ ತರಬೇಕು. ನಮ್ಮ ನೇಯ್ಗೆ ಉದ್ಯಮ, ನಮ್ಮ ವಿದ್ಯುತ್ ಚಾಲಿತ ಮಗ್ಗದಲ್ಲಿ ಏನು ಬಟ್ಟೆಗಳು ತಯಾರಾಗ್ತವೆ ಅದು ಬೇರೆ ಕಡೆ ಬೇರೆ ಮಗ್ಗಗಳಲ್ಲಿ ತಯಾರಾಗೋದಕ್ಕೆ ಬಿಡಬಾರ್ದು. ಇದಕ್ಕೊಂದು ಶಾಸನವನ್ನ ತಂದು ಈ ನೇಕಾರರನ್ನ ಜೀವನ ಬದುಕನ್ನ ಉಳಿಸಬೇಕು. ಇದರ ಜೊತೆಗೆ ನಮ್ಮೆಲ್ಲರ ಒತ್ತಾಯ ಏನು, ಇವತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥ ಸೀರೆಗಳೇನಿದೆ ಅದು ತಡೆಗಟ್ಟಬೇಕು ಅನ್ನೋ ಉದ್ದೇಶ, ಒಂದೇ ಉದ್ದೇಶ ಆಗಿರೋದ್ರಿಂದ ಇದರನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರು ಸ್ಪಂದಿಸಬೇಕು. ಸ್ಪಂದಿಸದೆ ಹೋದರೆ ಇಡೀ ರಾಜ್ಯದಲ್ಲಿ ಅರ್ಧ ಭಾಗದಷ್ಟು ನೇಕಾರ ಉದ್ಯಮ ಇದಿದೆ. ನಾವು ಇದನ್ನ ಗುರಿಯಲ್ಲಿಟ್ಕೊಂಡು 1 ತಿಂಗಳು ಮನೆ ಬಿಟ್ಟರು ಚಿಂತೆ ಇಲ್ಲ, ರಾಜ್ಯ ಪೂರ್ತಿ ನಮ್ಮ ನೇಕಾರಿಕೆ ಎಲ್ಲೆಲ್ಲಿದೆ ಅಲ್ಲಿ ಹೋಗಿ ಸಂಘಟನೆ ಮಾಡಿ ಸರ್ಕಾರವನ್ನ ಕೊರಳು ಪಟ್ಟಿ ಹಿಡಿದು ಕೇಳ್ತಕ್ಕಂಥ ವ್ಯವಸ್ಥೆಗೆ ನಿರ್ಮಾಣಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ನನ್ನನ್ನ ಈ ಒಂದು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.